ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನೇತ್ರ. ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ. ನಾನು ಯಾವ ರೀತಿ ಎಲ್ಲ ಯುಗಾದಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ. ರಂಗೋಲಿ ಹೇಗಿದೆ ಅಂತ ಹಾಗೆ ಕಮೆಂಟ್ ಮಾಡಿ. ಹಾಗೆ ಬಂದು ಒಬ್ಬಟ್ಟಿಗೆ ಅಂತ ಕಣಕ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಣಕ ಚೆನ್ನಾಗಿ ಬಂದರೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದನ್ನು ಸ್ವಲ್ಪ ಹೊತ್ತು 1-2 ಅವರ್ ಎತ್ತಿಟ್ಕೊಳ್ತೀನಿ. ಹಾಗೆಯೇ ಹೂರ್ಣಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬಂದು ಒಬ್ಬಟ್ಟಿಗೆ ಹೂರ್ಣನ ನಾನು ಒಳಕಲ್ಲಲ್ಲೇ ಆಡಿಸ್ಕೊಳ್ಳೋದು, ಚೆನ್ನಾಗಿ ಬರುತ್ತೆ ಟೇಸ್ಟು ಅಂತ. ನೆಕ್ಸ್ಟು ಒಬ್ಬಟ್ಟಿನ ಸಾಂಬಾರು ಕೂಡ ರೆಡಿ ಆಯಿತು. ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಬಂದು ಬೆಳಗ್ಗೆಯೇ ನನ್ನ ಮಕ್ಕಳು, ನಮ್ಮ ಯಜಮಾನ್ರು ಮತ್ತು ನಮ್ಮ ಭಾವನ ಮಕ್ಕಳೆಲ್ಲ ಎಣ್ಣೆ ತಿಕ್ಕೊಂಡು ಆಟ ಆಡ್ಕೊಳ್ತಾಯಿದ್ರು. ಹಾಗೆ ಒಂದು ವಿಡಿಯೋನೂ ಕೂಡ ಮಾಡಿಕೊಂಡೆ. ಹಾಗೆ ಫೋಟೋನೂ ಕೂಡ ತೆಗಿರಿ ಅಂತ ಅಂದರು. ಹಾಗೆಯೇ ಫೋಟೋನೂ ಕೂಡ ಒಂದು ಕ್ಲಿಕ್ ಮಾಡಿಕೊಂಡೆ. ಎಲ್ಲ ಕ್ಲೀನಾಗಿ ಈ ಥರ ನಾನು ರಂಗೋಲಿನ ಬಿಟ್ಕೊಂಡಿದ್ದೀನಿ. ಕಣಕನೂ ಕೂಡ ಚೆನ್ನಾಗಿ 2 ಅವರು ನೆಂದಿತ್ತು ನೋಡಿ. ನಾನು ಇದನ್ನು ಬಾಳೆ ಎಲೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಆದಷ್ಟು ಮಧ್ಯೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಡಿ, ಸೈಡಲ್ಲಿ ಇಟ್ಕೊಂಡು ರೌಂಡ್ ಶೇಪಲ್ಲಿ ತಟ್ಟೆನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಧ್ಯೆ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಾಳೆ ಎಲೆಗೆಲ್ಲ ಎಣ್ಣೆ ಸವರ್ಕೊಂಡು ನಾನು ಕಣಕನ ಹಾಕ್ಕೊಂಡು ಹೂರ್ಣನ ಸೇರಿಸ್ಕೊಂಡು ಎಲ್ಲ ಒಬ್ಬಟ್ಟಿಗೆ ತಟ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಒಬ್ಬಟ್ಟೆ ಅಲ್ವಾ. ಎಲ್ಲರ ಮನೇಲೂ ಕೂಡ ಒಬ್ಬಟ್ಟು ಮಾಡೇ ಮಾಡ್ತಾರೆ. ನಾನು ಕೂಡ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜನ ಅಂದ್ಕೋಬೋದು ಇದನ್ನು ಶೀಟು ಅಂತ, ಪೇಪರ್ ಶೀಟು ಅಂತ. ಆದರೆ ಇದು ಬಾಳೆಯಲ್ಲಿ ಮಾಡ್ಕೊಂಡಿರೋದು ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಾನು ಮಾಡಿರೋ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಡಿ, ಸೈಡಲ್ಲಿ ರೌಂಡ್ ಶೇಪಲ್ಲಿಟ್ಟು ಕಟ್ ಮಾಡ್ಕೊಂಡು ಆರಾಮಾಗಿ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ನೀವು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮು ನಾನು ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಬ್ಬಟ್ಟು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಗ್ಯಾಸ್ ಮೇಲೆ ತವ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಬ್ಬಟ್ಟು ಕೂಡ ಪ್ರಿಪೇರ್ ಆಯಿತು. ನಾನು ಪೂಜೆ ಮಾಡೋ ಆಗಿರಲಿಲ್ಲ. ನಮ್ಮ ಯಜಮಾನರು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ರು. ನೋಡಿ ಯಾವ ರೀತಿ ಎಲ್ಲ ಹೂವು ಎಲ್ಲ ಮುಡಿಸಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ನನ್ನ ಮಕ್ಕಳು ಕೂಡ ಇಬ್ಬರೂ ಕೂಡ ಪೂಜೆನ ಮಾಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ಕೂಡ ಮಾಡಿಕೊಂಡೆ. ನನಗೇನನ್ನ ಹುಷಾರಿಲ್ಲ ಅಂದರೆ ನಮ್ಮ ಯಜಮಾನ್ರೆ ಎಲ್ಲ ರೆಡಿ ಮಾಡ್ಕೊಂಡು ಅವರೇ ಮಾಡ್ತಾರೆ. ಸ್ವಲ್ಪ ಎಲ್ಲ ನೆಲ ಎಲ್ಲ ಒರೆಸ್ಕೊಟ್ಬಿಟ್ರೆ ಅವರೇ ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾರೆ. ಯುಗಾದಿ ಹಬ್ಬದ ಸ್ಪೆಷಲ್ಲು ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾಂಬಾರು. ಇದರ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಬಂದು ಸ್ವಲ್ಪ ಕಾಳು ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹಾಗೆ ಬಂದು ಸ್ವಲ್ಪ ರೈಸ್ ಮಾಡ್ಕೊಂಡಿದ್ದೀನಿ. ಹೆಸರುಬೇಳೆ ಎಲ್ಲ ಸಾಯಂಕಾಲಕ್ಕೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೇಲಿ ಯಾರೂ ಕೂಡ ಹೆಸರುಬೇಳೆ ಎಲ್ಲ ಜಾಸ್ತಿ ಲೈಕ್ ಮಾಡೋದಿಲ್ಲ. ಹಾಗಾಗಿ ಇಷ್ಟನ್ನು ನಾನು ಮಾಡ್ಕೊಂಡಿದ್ದೀನಿ. ಸಾಯಂಕಾಲ ಬೇಕು ಅಂದರೆ ಸ್ವಲ್ಪ ಬಜ್ಜಿನ ಬೋಂಡನ ಮಾಡ್ಕೊಳ್ಳೋಣ.
ಸ್ವಲ್ಪ ಪರ್ಸ್ನಲ್ ಕಾರಣದಿಂದಾಗಿ ಮಾಗಡಿಗೆ ಹೋಗೋ ಪರಿಸ್ಥಿತಿ ಬಂತು. ಹಾಗೆ ಮಾಗಡಿಗೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ದನಗಳ ಜಾತ್ರೆ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ದನಗಳ ಜಾತ್ರೆಯಲ್ಲಿ ನೀವು ಕೂಡ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಬರಬೇಕಾದ್ರೆ ಸ್ವಲ್ಪ ಬಾಯಾರಿಕೆ ಆಗಿತ್ತು ಅಂದ್ಬಿಟ್ಟು ಕಬ್ಬಿನ ಹಾಲನ್ನ ಕುಡಿಯೋಣ ಅಂತ ಅಲ್ಲೇ ಗಾಡಿ ಸ್ಟಾಪ್ ಮಾಡ್ಕೊಂಡ್ವಿ. ವರ್ಷಿಣಿ ಹಾಗೆ ಮಾಗಡಿಲಿ ಬರಬೇಕಾದ್ರೆ ನರ್ಸರಿಲಿ 2 ಗಿಡಗಳು ಮತ್ತು 2 ಪಾಟು ಮತ್ತು DAP ಗೊಬ್ಬರನೂ ಕೂಡ ತಗೊಂಡು ಬಂದ್ವಿ. ಪಾಟ್ ಮಾತ್ರ ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಗಟ್ಟಿಯಾಗಿತ್ತು. ಹಾಗೆ ನೋಡಿ 2 ಕಲರ್ ಗುಲಾಬಿನ ತಂದಿದ್ದೀನಿ, ಒಂದು ವೈಟು ಮತ್ತು ಒಂದು ರೆಡ್ ಕಲರು. ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ. ಹಾಗೆ DAP ಗೊಬ್ಬರನೂ ಕೂಡ ಹುಡುಗಿ ಸಜೆಷನ್ ಮಾಡಿದ್ಲು, ಈ ಥರ ಗಿಡಕ್ಕೆ ಪಾಟಲ್ಲಿ ಹಾಕ್ಕೊಂಡಾಗ ಈ ಥರ ಗೊಬ್ಬರನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಲು. ಇದನ್ನು ಕೂಡ 1 kg ತಗೊಂಡು ಬಂದೆ. ಹಾಗೆ ಮನೆಗೆ ಬಂದು ನೈಟು ನಮ್ಮ ಹುಡುಗರು ನೋಡಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ಮತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ.